ಮಾಜಿ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ನಿನ್ನೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅದರಿಂದ ಇವತ್ತು ನಾವು ಇಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಜನತೆ ಮತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಈ ಜಿಲ್ಲೆಯ ಎಲ್ಲ ಜನರ ಪರವಾಗಿ ನಾವು ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಅನಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಿನ್ನೆ ಅಧಿಕಾರವನ್ನ ಹಸ್ತಾಂತರ ಮಾಡಿದಂತ ಮತ್ತು ಅಧಿಕಾರವನ್ನು ಸ್ವೀಕರಿಸಿದಂತ ನಮ್ಮ ರಾಜ್ಯದ ಎಲ್ಲಾ ಸಚಿವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರನ್ನ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ಚಿಂತಾಮಣಿ ತಾಲೂಕಿನ ಜನತೆ ಪರವಾಗಿ, ಕಾರ್ಯಕರ್ತರ ಮುಖಂಡರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಇವತ್ತು ನಾವು ನಿನ್ನೆಯ ಒಂದು ಮೊದಲನೇ ಪಟ್ಟಿಯಲ್ಲಿ ನಮ್ಮ ತಾಲೂಕಿನ ಶಾಸಕ ಮಾಜಿ ಸಚಿವರ ಹೆಸರು 100ಕ್ಕೆ 100 ಆ ಒಂದು ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ನಮಗೆ ಒಂದು ವಿಶ್ವಾಸವಿತ್ತು. ಕಾರಣಾಂತರಗಳಿಂದ 2ನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಬರುತ್ತೆ ಅಂತ ಹೈಕಮಾಂಡ್ ಸೂಚಿಸಿದ್ದಾರಂತೆ. ಅದರಿಂದ ನಾವು ಇವತ್ತು ಇಲ್ಲಿ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ನಾವೆಲ್ಲ ಸೇರಿ 2ನೇ ಪಟ್ಟಿಯಲ್ಲಿ ನಮ್ಮ ಮಾಜಿ ಸಚಿವರ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕೆಂದು ನಾವು ಒತ್ತಾಯ ಮಾಡಲು ಇವತ್ತು ಈ ಒಂದು ಸಭೆಯನ್ನ ಏರ್ಪಾಡು ಮಾಡಿದ್ದೇವೆ. ಅಂತ ಇದು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಆ ಒಂದು ಅವಕಾಶ ಕಷ್ಟಪಟ್ಟಿದೆ. ನಿನ್ನೆ ನಡೆದಂಥ ಹೊಸ ಸಚಿವ ಸಂಪುಟ ರಚನೆಯ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾಗಿ ಪರಮೇಶ್ವರ್ ಅವರು, ಎಲ್ಲ ಸಚಿವ ಸಂಪುಟದ 12 ಜನ ಸಚಿವ ಸಂಪುಟ ಸದಸ್ಯರು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕೇಂದ್ರದಲ್ಲಿ CWC ಕಮಿಟಿ ಮೆಂಬರ್ ಮಾಡಿದ್ದಾರೆ. ಅವ್ರಿಗೂ ಎಲ್ರಿಗೂ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟು ಸರ್ಕಾರವನ್ನು ನಡೆಸಬೇಕು ಅಂತೇಳಿ ಜನರ ಆಶೀರ್ವಾದ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಅಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಮತ್ತು AICCಯ ಪದಾಧಿಕಾರಿಗಳು ನಮ್ಮ ನಾಯಕರಿಗೆ ಒಂದು ಅವಕಾಶ ಮಾಡಿ ಉನ್ನತ ಶಿಕ್ಷಣ ಇಲಾಖೆಯನ್ನು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದರು. ಆ ಜವಾಬ್ದಾರಿಯನ್ನು 3 ವರ್ಷದಿಂದ ಬಹಳ ಅಚ್ಚುಕಟ್ಟಾಗಿ ರಾಜ್ಯದಲ್ಲೇ ಮತ್ತು ರಾಷ್ಟ್ರದಲ್ಲಿ ಉನ್ನತ ಶಿಕ್ಷಣ ಸಚಿವಾಲಯವನ್ನು ಉನ್ನತ ದರ್ಜೆಗೆ ಎಸೆತಕ್ಕಂಥ ಕೀರ್ತಿ MC ಸುಧಾಕರ್ ಅವರಿಗೆ ಸಲ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತೀನಿ. ಅದಕ್ಕಾಗಿ ಮುಂದೆ ಕೂಡ ಒಳ್ಳೆಯ ಒಂದು ಇದೇ ಖಾತೆ ಕೊಟ್ಟರು ಕೂಡ ಪರವಾಗಿಲ್ಲ. ನೆಕ್ಸ್ಟು 2ನೇ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬೇರೆ ಇದಕ್ಕಿಂತ ಉನ್ನತ ಖಾತೆ ಕೂಡ ಕೊಟ್ಟರು ಕೂಡ ಅವರು ಯಾವುದೇ ಖಾತೆ ಕೊಟ್ಟರು ಕೂಡ ಉನ್ನತ ರೀತಿಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾರೆ. ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಒಳ್ಳೆ ಕೀರ್ತಿ ತರ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ದೃಢವಾದಂಥ ಒಂದು ಶಕ್ತಿಯನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನವನ್ನು ಕೊಡಿಸಬೇಕು ಅಂತೇಳಿ AICC ಅವರು ಮತ್ತು ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರಲ್ಲಿ ಎಲ್ಲರ ಪರವಾಗಿ, ಕಾರ್ಯಕರ್ತರ ಪರವಾಗಿ, ನಮ್ಮ ತಾಲೂಕಿನ ಜನತೆ ಪರವಾಗಿ ಮನವಿಯನ್ನು ಮಾಡ್ತಾರೆ. ಮುಖಂಡರು, ಅದರ ಜೊತೆಗೆ ನಮ್ಮ ತಾಲೂಕಿನ ಮಾಧ್ಯಮ ಮಿತ್ರರೇ ಇಲ್ಲಿ ಸೇರಿದ್ದೀವಿ ಅಂದರೆ ನಮ್ಮ ನಾಯಕರು MC ಸುಧಾಕರ್ ಅವರು ಸುಮಾರು 3 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಯಾವ ಥರ ಮಾರ್ಪಾಡುಗಳು ತಂದಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದು ಈ ರಾಜ್ಯದ ಮುಖಂಡರಿಗೂ ಗೊತ್ತು ಮತ್ತು ನಮ್ಮ ಜಿಲ್ಲೆಯ
ಅಧಿಕಾರಿಗಳನ್ನ ಮತ್ತು ನಮ್ಮ ಮುಖಂಡರುಗಳನ್ನ ಯಾವ ತರ ಜಿಲ್ಲೆಯಿಂದ ಉಸ್ತುವಾರಿ ತಗೊಂಡು ಜವಾಬ್ದಾರಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು 23 ಚುನಾವಣೆಯಲ್ಲಿ ಅವರು ಕೊಟ್ಟಂತ ಜವಾಬ್ದಾರಿ ಏನು ನಮ್ಮ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸುಧಾಕರ್ ಅವರನ್ನ ಮತ್ತು ಈ ಕಡೆ ಕೋಲಾರ ಜಿಲ್ಲೆಯಲ್ಲೂ 4 ಸ್ಥಾನಗಳು ಕಾಂಗ್ರೆಸ್ ಪಾರ್ಟಿ ಬಂದಿದ್ದಕ್ಕೋಸ್ಕರವಾಗಿ ಅವರಿಗೆ ಆವತ್ತಿನ ದಿನ ರಾಜ್ಯದ ಮುಖಂಡರಾಗ್ಬೋದು, ರಾಷ್ಟ್ರದ ಮುಖಂಡರಾಗ್ಬೋದು, ಅವ್ರು ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು 3 ವರ್ಷಗಳ ಕಾಲ ಅವ್ರು ಕೆಲಸ ಮಾಡಿರೋದು ನೋಡಿ ನಮ್ಮ CLP ನಾಯಕರು ಅಂದ್ರೆ ಇವತ್ತು ನಮಗೆ ಸಿದ್ದರಾಮಯ್ಯನವರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಅವರೆಲ್ಲರೂ ಅವ್ರು ಕೊಡ್ತಾರೆ ಅಂತ ನಂಬಿಕೆ ನಮ್ಗೆ ತುಂಬಾ ಇತ್ತು. ಯಾಕೆಂದ್ರೆ ಅವರು ಆ ತರ ಕೆಲಸವನ್ನು ಮಾಡಿ ಏನು ಇಷ್ಟೊತ್ತು ನಮ್ಮ ಮುಖಂಡರಿದ್ದಂಗೆ 24 ಗಂಟೆಯಲ್ಲಿ 20 ಗಂಟೆ ಕೆಲಸ ಮಾಡಿದ್ದಾರೆ. KDP ಸಭೆಗಳಿರ್ಬೋದು, ತಾಲೂಕಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಯಾವ ತರ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ತಾಲೂಕಿನ ಮುಖಂಡರಿಗೂ ಗೊತ್ತು, ರಾಜ್ಯದ ಮುಖಂಡರಿಗೂ ಗೊತ್ತಿದೆ. ಎಲ್ಲಾ ಸಚಿವರು ಇವರು ಮಾಡಿದಷ್ಟು ಜವಾಬ್ದಾರಿಯಾಗಿ ಕೆಲಸ ಯಾರು ಮಾಡಲಿಲ್ಲ ಅಂತ ಸರ್ಕಾರದ ಎಲ್ಲ ನಮ್ಮ ಹಿರಿಯ ನಾಯಕರು ಗೊತ್ತಿತ್ತು. ಆದ್ರೂ ಕಾರಣಾಂತರಗಳು ಇದೇ ಲಿಸ್ಟಲ್ಲಿ ಬರುತ್ತೆ ಅಂದ್ಕೊಂಡಿದ್ವಿ, ಆದ್ರೂ ಬರಲಿಲ್ಲ. ಈಗ 2ನೇ ಪಟ್ಟಿಯಲ್ಲಿ ಆದ್ರೂ ಬರಲೇಬೇಕು ಅಂತ ಇಡೀ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯ ಮುಖಂಡರುಗಳಿಂದ ನಾವು ಒತ್ತಾಯನ ಪೂರ್ತಿ ಮಾಡ್ತೀವಿ ಅಂತ ನಮಸ್ಕಾರ. ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಉನ್ನತ ಶಿಕ್ಷಣ ಮಂತ್ರಿಗಳಾದಂಥ MC ಸುಧಾಕರ್ ಅವರು ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿರೋದೇನೆಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರ್ಕೆಟ್ ಅನ್ನು ತರಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಈಗಿನ ಇದರಲ್ಲಿ. ಅದೇ ರೀತಿ ಶಿಡ್ಲಘಟ್ಟದಲ್ಲಿ ರೇಷ್ಮೆ ಗೂಳ್ ಮಾರ್ಕೆಟ್ ತಂದಿದ್ದಾರೆ. ಅವರು ಉನ್ನತ ಶಿಕ್ಷಣದಲ್ಲಿ ಮಾತ್ರ ಅಲ್ಲದೆ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ತಗೊಂತಕ್ಕಂಥ ನಿರ್ಧಾರಗಳು, ಆ ನಿರ್ಧಾರಗಳು ಬೇರೆ ಯಾರು ತಗೊಳ್ಳೋದಕ್ಕಾಗುತ್ತೆ. ಆದ್ರಿಂದ ದಯವಿಟ್ಟು ಈ ಸರ್ಕಾರ, ಈಗಿನ DK ಶಿವಕುಮಾರ್ ಸರ್ಕಾರದಲ್ಲಿ ಅವರು ಕೆಲಸಗಳು ನೋಡಿ ಅವ್ರಿಗೆ ಇನ್ನೂ ಈಗ ಕೊಟ್ಟಿರ್ತಕ್ಕಂಥ ಮಂತ್ರಿಗಿಂತ ಇನ್ನೂ ಒಳ್ಳೆ ಮಂತ್ರಿ ಕೊಡ್ಬೇಕು. ನೆಕ್ಸ್ಟ್ ಇವಾಗ 2ನೇ ಕಂತಲ್ಲಿ ಅವ್ರನ್ನ ಮಂತ್ರಿ ಮಾಡ್ಲೇಬೇಕಂತೇಳಿ ಒತ್ತಾಯಿಸ್ತಾ ಸದಸ್ಯರೇ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಗೊತ್ತಿದೆ, 23ನೇ ಇಸ್ವಿಯ ಎಲೆಕ್ಷನ್ನಲ್ಲಿ ನಮ್ಮ ಡಾಕ್ಟರ್ MC ಸುಧಾಕರ್ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಏನೇನು ಕಷ್ಟಗಳಿದ್ರು, ಪಾರ್ಟಿ ಭಾರತ್ ಜೋಡೋ ಯಾತ್ರಾನಿಂದ ತಗೊಂಡು ಪಾರ್ಟಿ ಏನು ಸೂಚಿಸಿತ್ತು ಅವರಿಗೆ, ಪ್ರತಿಯೊಂದು ಕಾರ್ಯದಲ್ಲಿ ಅತಿ ಹೆಚ್ಚಿನ ಜನ ಕರ್ಕೊಂಡು ಹೋಗೋದಾಗಲಿ, ಜಿಲ್ಲೆಯಲ್ಲಿ ಯಾವ್ಯಾವ ಪಾರ್ಟಿ ಫಂಕ್ಷನ್ಸ್ ಅಥವಾ ಬೇರೆ ಜಿಲ್ಲೆಯಲ್ಲಿ ಆದರೂ ಸಹ ಇವರು ಕೋಆಪರೇಷನ್ ಕೊಟ್ಟು ಒಳ್ಳೆ ಪಾರ್ಟಿಗೆ ಬಿಲ್ಡಪ್ ಮಾಡಿದ್ದಾರೆ. ಮತ್ತು ಅಫಿಷಿಯಲ್ ವರ್ಕ್ನಲ್ಲಿ ತಗೊಂಡ್ರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರಿ ಕೆಲಸ ಮಾಡಿ ನಾಟ್ ಓನ್ಲಿ ಇನ್ ಇಂಡಿಯಾ, ಫಾರಿನರ್ಸ್ಗೆಲ್ಲ ಕರ್ಕೊಂಡು ಬಂದು ಆ ಇಲಾಖೆಗೆ ಯಾತ್ರಾ ಉನ್ನತ ದರ್ಜೆಗೆ ಏರಿಸಬೇಕು ಅಂತ ಎಲ್ಲ ಪ್ಲಾನಿಂಗ್ ಮಾಡಿ ಅವರೆಲ್ಲ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರ ಸೀಟ್ ಬಿಡೋಕ್ಕೆ ಮುಂಚೆ 2 ದಿವಸ ಮುಂಚೆ ಯಾತ್ರಾ ಅವರು ನಡವಳಿಕೆ ನೋಡಿ ನಮಗೆ ಕಣ್ಣಲ್ಲಿ ನೀರು ಬಂತು. ಪಾರ್ಟಿ ಹೈಕಮಾಂಡ್ ಏನು ಹೇಳಿದ್ದಾರೆ ಅದಕ್ಕೆ ಅವ್ರಿಗೆ ಪಾಲನೆ ಮಾಡಿ ಸೀಟ್ ಬಿಟ್ಕೊಟ್ರು. ಅವ್ರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ DK ಶಿವಕುಮಾರ್ ಸಾಹೇಬರು ಅವರು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸಹ ಒಂದು ಒಳ್ಳೆಯ ಆರ್ಗನೈಸರು, ಪಾರ್ಟಿಗೆ ಗೌರ್ಮೆಂಟ್ಗೆ ಮುಂದೆ ಹೊರಿಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ. ಅದೇ ಥರ ಇಬ್ಬರೂ ಒಂದು ಪಬ್ಲಿಕ್ ಮೀಟಿಂಗ್ಸಲ್ಲಿ ಚಿಂತಾಮಣಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ಒಂದು ಸಜನ ಮಂತ್ರಿ ಸುಧಾಕರ್ ಅಂತ. ಇನ್ನೊಂದು ಕಡೆ ನಮ್ಮ DK ಶಿವಕುಮಾರ್ ಸಾಹೇಬರು ಸುಧಾಕರ್ಗೆ ಮಂತ್ರಿ ಕೊಟ್ಟಿದ್ದಕ್ಕೆ ಸಾಧ್ಯ ಆಯಿತು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟು. ಅದರಿಂದ ನಮಗೆ ನಂಬಿಕೆ ಇದೆ, ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಮುಂದಿನ ಬರೋ ಕಂತಿನಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ, ಒಂದು ಮಂತ್ರಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ಮತ್ತು ಚಿಂತಾಮಣಿ ಮತ್ತು ಜಿಲ್ಲೆಯ ಮುಖಂಡರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಹೈಕಮಾಂಡ್ ಮತ್ತು CLP ಲೀಡರ್, ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೆ ನಾನು ಮನವಿ ಮಾಡ್ತೀನಿ, ತಾವು ದಯಮಾಡಿ ನಮ್ಮ ಡಾಕ್ಟರ್ MC ಸುಧಾಕರ್ಗೆ ಒಂದು ಮಂತ್ರಿ ಪದವಿ ಕೊಡಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತ
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.